ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ? ಇವತ್ತು ನಾವು ಮಾಡೋರಾಗಿದ್ದೇವೆ ಎಣ್ಣೆ. ನಾನು ಊರಿಂದ ಬರುವಾಗ ತೆಂಗಿನೆಣ್ಣೆ ತಗೊಂಡು ಬಂದಿದ್ದೆ. ಸೊ ತೆಂಗಿನೆಣ್ಣೆ ನಮ್ಮ ಮನೆಯಲ್ಲೇ ಮಾಡಿದ್ದು. ಅದಕ್ಕೆ ನಾನು ಇದು ಮೊದಲನೇದಾಗಿ ನಾನು ಅದಕ್ಕೆ ದಾಸವಾಳ ಎಲೆಗಳನ್ನು, ರೆಡ್ ಮತ್ತು ವೈಟ್ ದಾಸವಾಳ ಎಲೆಗಳಿತ್ತು. ಅಷ್ಟಲ್ಲದೆ ಸ್ವಲ್ಪ ಒಂದು 4-5 ದಾಸವಾಳದ ಎಲೆಗಳು, ಅದಕ್ಕೆ ನಾನು ಮಾದ್ರೆಂಗಿ ಎಲೆ ಮತ್ತು ತುಳಸಿ, ಅಷ್ಟೇ ಅಲ್ಲದೆ ಒಂದು 2 ದೊಡ್ಡ ದೊಡ್ಡ ಎಲವೀರವನ್ನು ಹಾಕಿದ್ದೇನೆ. ಅಷ್ಟೇ ಅಲ್ಲದೆ ಅದಕ್ಕೊಂದು 4-5 ಚಮಚ ಮೆತ್ತೆ, ಕ್ಲೋಸ್, ಇದು ಎಂತ ಮಿಂಟ್ ಲೀವ್ಸ್, ಮತ್ತು ಅದಕ್ಕೆ ಕತ್ತರಿಸಿದಂಥ ಸಪೂರವಾಗಿ ಇದರ ಪೇಸ್ಟ್ ಸಹ ಮಾಡ್ಕೊಂಡು ಹಾಕ್ಬೋದು ನೀವು. ಓನಿಯನ್ ಪೇಸ್ಟ್ ಕೂಡ ಹಾಕ್ಬೋದು. ಅಷ್ಟೇ ಅಲ್ಲದೆ ಅದಕ್ಕೆ ನಾನು ಆಲ್ಮಂಡೋಸ್ ಬಾದಾಮಿಯನ್ನು ಹಾಕಿದ್ದೇನೆ. ಒಂದು 10-15 ಬಾದಾಮಿಯನ್ನು ಚೆಂದ ಮಾಡಿ ಕ್ರ್ಯಾಶ್ ಮಾಡಿಕೊಂಡು, ಹುಡಿ ಮಾಡಿಕೊಂಡು, ಇಲ್ಲ ನೀವು ಗ್ರೈಂಡ್ ಮಾಡಿ ಸಹ ಹಾಕ್ಬೋದು. ಅದೆಲ್ಲವನ್ನು ಹಾಕಿ ಅದಕ್ಕೆ ನಾನು ಕರಿಬೇವಿನ ಸೊಪ್ಪು, ಮನೆಯಲ್ಲಿ ಆದಂತಹ ಕರಿಬೇವಿನ ಸೊಪ್ಪನ್ನು ನಾನು ಹಾಕಿ, ತುಂಬ ಚೆಂದ ಫ್ಲೇವರ್ ಬರ್ತದೆ ಆಯಿತಾ. ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆಂದ ಮಾಡಿ ನಾವು ಬೇಯಿಸಬೇಕು. ಬೇಯಿಸುವಾಗ ನೆನಪಲ್ಲಿಡಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು, ಸ್ಲೋ ಫ್ಲೇಮಲ್ಲಿ ನಾವು ಎಣ್ಣೆ ಚೆಂದ ಮಾಡಿ ಬಿಸಿ ಮಾಡಬೇಕು. ಬಿಸಿ ಮಾಡೋ ನಮ್ಗೆ ಗೊತ್ತಾಗ್ತದೆ, ಅದು ಕಲರ್ ಚೇಂಜ್ ಆಗೋ ಫ್ಲೇವರ್ ಸಹ ಗೊತ್ತಾಗ್ತದೆ, ಒಳ್ಳೆ ಪರಿಮಳ ಬರ್ತದೆ, ಒಳ್ಳೆ ಕ್ರಿಸ್ಪಿಯಾಗಿರ್ತದೆ. ಇದು ನಮ್ಮ ಡ್ಯಾಂಡ್ರಫಿಗಾಗಲಿ, ಕೂದಲಿನ ಬೆಳವಣಿಗೆಗಾಗಲಿ ತುಂಬ ಒಳ್ಳೆಯದು. ಇದು ಆ್ಯಕ್ಚುಲಿ ನನಗೆ ಒಬ್ಬರು ಹೇಳಿದ್ದು, ಅಂದರೆ ಇದರಿಂದ ಮಕ್ಕಳಿಗೆ ಕೂದಲು ಒಳ್ಳೆ ಬರ್ತದೆ. ನನ್ನ ಮಗಳದ್ದು ಕೂದಲು ತುಂಬ ತೆಳು ಇತ್ತು ಮೊದಲು. ಸೊ ಇದು ಹಾಕಿದ ನಂತರ ಒಳ್ಳೆ ಇಂಪ್ರೂವ್ಮೆಂಟನ್ನು ನಾನು ನೋಡಿದ್ದೇನೆ. ಸೊ ನೀವು ಸಹ ಟ್ರೈ ಮಾಡಿ, ಯಾಕಂದ್ರೆ ನಾವು ಇದನ್ನೇ ಈಗ ಮನೆಯಲ್ಲಿ ಯೂಸ್ ಮಾಡೋದು. ಯಾವತ್ತೂ ಸಹ ನಾನು ಒಂದು ಸರ್ತಿ ಮಾಡಿಕೊಂಡಿಟ್ರೆ 1 ಲೀಟರ್ ಎಣ್ಣೆಯಲ್ಲಿ ನಾನು ಮಾಡ್ತೇನೆ. ಒಂದು ಸರ್ತಿ ನಮಗೆ 1 ವರ್ಷಕ್ಕೆ ಅಥವಾ ಒಂದು 6 ತಿಂಗಳಿಗೆ ಹೇಗೆ ಸಹ ಸಾಕಾಗ್ತದೆ. ಹಾಗೆ ನೀವು ಸಹ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಸೊ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.